ಇದು 2030 ಸೈಟು ಪಕ್ಕಾ BDA ಇದು ಫುಲ್ ಪಾರ್ಕಿಂಗ್ ಬಿಟ್ಟಿದ್ದೀವಿ. ಸ್ವಲ್ಪ ಫ್ಯಾನ್ಸಿ ಕೊಟ್ಟಿವಿ, ಕ್ಲಾಡಿಂಗ್ ಗೀಡಿಂಗ್ ಎಲ್ಲ ಕೊಟ್ಟಿವಿ, ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. ಇಲ್ಲಿಂದ ಮೆಟ್ರೋ 2.5 ಕಿಲೋಮೀಟರ್ ಅಷ್ಟೇ, ತಲಗಟ್ಪುರ ಮೆಟ್ರೋ. ಸರ್, ಇದು BDA ಬನಶಂಕರಿ 6th ಫೇಸ್ ಲೇಔಟ್. ಇದು 4th ಬ್ಲಾಕ್ ನಲ್ಲಿ ಇರೋದು. ಇದು 2030 ಸೈಟು ಪಕ್ಕಾ BDA. BDA ಅಲರ್ಟ್ ಆಗಿರೋದು, BDA ಖಾತಾ ಇರೋದು, ಕನ್ಫ್ಯೂಷನ್ ಏನಿಲ್ಲ. ವೆರಿ ಕ್ಲಿಯರ್ ಇದ್ದೀವಿ. ಪ್ರಾಪರ್ ಡಾಕ್ಯುಮೆಂಟ್ ಎಲ್ಲ ನಮ್ಮ ಹೆಸರಲ್ಲಿ ಡಾಕ್ಯುಮೆಂಟ್ ಇರೋದು. ನಾವು ಬ್ರೋಕರ್ ಎಲ್ಲ ನಾವೇ ಡೈರೆಕ್ಟ್ ಓನರ್. ಒಳಗಡೆ ಬನ್ನಿ, ಇಲ್ಲಿ ನೇಮ್ ಪ್ಲೇಟ್ ಬರುತ್ತೆ. ಇನ್ನು ನೀವು ಡಿಸೈಡ್ ಮಾಡಿದ ತಕ್ಷಣ ನಾವು ಅಲ್ಲಿ ಲೈಟ್ ಹಾಕೊಡ್ತೀವಿ. ಇದು ಫುಲ್ ಪಾರ್ಕಿಂಗ್ ಬಿಟ್ಟಿದ್ದೀವಿ. ಒಂದು 2 ಕಾರ್ ಪಾರ್ಕಿಂಗ್ ಆಗುತ್ತೆ. ನಿಮ್ಗೆ ಎಷ್ಟು ಬೇಕೋ ಅಷ್ಟು 2 ವೀಲರ್ ಆಗುತ್ತೆ. ಒಂದು ಕಾಮನ್ ಬಾತ್ರೂಮ್ ಹಾಕಿದ್ದೀವಿ ಇಲ್ಲಿ. ಸಪೋಸ್ ಎಲ್ಲಿಂದ ದೂರದಿಂದ ಬಂದ ತಕ್ಷಣ ಯೂಸ್ ಮಾಡ್ಲಿಕ್ಕೆ ಒಂದು ಕಾಮನ್ ಬಾತ್ರೂಮ್ ಹಾಕಿರ್ತೀವಿ ಇಲ್ಲಿ, ಎಮರ್ಜೆನ್ಸಿ. ಮತ್ತೆ ಬೋರ್ ಆಗಿದೆ ಇಲ್ಲಿ, ಸಫಿಶಿಯಂಟ್ ವಾಟರ್ ಇದೆ. ಕಾವೇರಿ ವಾಟರ್ ಕೊಟ್ಟಿದ್ದೀವಿ. ಇನ್ನು 2 ತಿಂಗಳಲ್ಲಿ ಕಾವೇರಿ ಲೈನ್ ಗಿನೆಲ್ಲ ಬಂದ್ಬಿಟ್ಟಿದೆ. ಅದು ಮೋಸ್ಟ್ಲಿ ಇನ್ನೊಂದು ಫುಲ್ ಲೇಔಟ್ಗೆ ಇನ್ನೂ ಕಾವೇರಿ ಕೊಟ್ಟಿಲ್ಲ. ಕೊಟ್ಟ ತಕ್ಷಣ ನಮ್ಗೆ ಬರುತ್ತೆ. ಅದು ಜಸ್ಟ್ ಕನೆಕ್ಟ್ ಮಾಡ್ಕೊಳ್ಬೇಕಷ್ಟೇ. ಮತ್ತೆ ಪವರ್ ಸಪ್ಲೈ ಬಂದ್ಬಿಟ್ಟಿದೆ. ನಮ್ಗೆ ಕನ್ಫ್ಯೂಷನ್ ಏನಿಲ್ಲ. ಅದು ಬಿಲ್ ನಾವೇ ಈಗಾಗಲೇ ಕಟ್ತಾ ಇದೀವಿ. ಇಷ್ಟು 2 ತಿಂಗಳಾಗಿದೆ ಅಷ್ಟೇ. ನಾವು ಕಂಪ್ಲೀಟ್ ಆಗಿ ಸ್ವಲ್ಪ ಧೂಳಿದೆ. ನಾವು ಆಮೇಲೆಲ್ಲ ನಾವು ಸೆಕೆಂಡ್ ಕೊಟ್ಟು ಪೆಂಡಿಂಗ್ ಇರುತ್ತೆ ಇಲ್ಲಿ. ಈಗ ಮೇಲ್ಗಡೆ ಹೋಗೋಣ ಬನ್ನಿ. ಸರ್, ಮೇನ್ ಡೋರ್ ಅಲ್ಲಿ ಇದ್ದೀವಿ ಇವಾಗ. ಇದು ವೆಸ್ಟ್ ಫೇಸಿಂಗ್ ಸೈಟು. ನಾರ್ತ್ ಫೇಸಿಂಗ್ ಮೇನ್ ಡೋರ್ ಕೊಟ್ಟಿದ್ದೀವಿ. ಸ್ವಲ್ಪ ಫ್ಯಾನ್ಸಿ ಕೊಟ್ಟಿವಿ, ಕ್ಲಾಡಿಂಗ್ ಗೀಡಿಂಗ್ ಎಲ್ಲ ಕೊಟ್ಟಿವಿ, ಫಾಲ್ ಸೀಲಿಂಗ್ ಕೊಟ್ಟಿದ್ದೀವಿ. ಮನೆ ಮುಂದ್ಗಡೆ ಈ ತರದ್ದೆಲ್ಲ ಸ್ವಲ್ಪ ಫ್ಯಾನ್ಸಿ ಕೊಟ್ಟಿದ್ದೀವಿ. ಮೋರ್ ದ್ಯಾನ್ ದ ಫ್ಯಾನ್ಸಿ, ಯುಟಿಲಿಟಿ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಒಳಗಡೆ ಬನ್ನಿ, ಗೊತ್ತಾಗುತ್ತೆ. ಕನ್ಫ್ಯೂಸ್ ಮಾಡ್ಕೊಂಬಿಡಿ. ಇನ್ನು ಸೆಕೆಂಡ್ ಕೋಟ್ ಎಲ್ಲ ಪೆಂಡಿಂಗ್ ಇದೆ. ಇದು ನೀವು ತಗೊಂಡ ತಕ್ಷಣ ನಿಮ್ಗೆ ಯಾವ್ದು ಬೇಕೋ ಕಲರ್ಸು ಆ ಥರ ಏನಾದ್ರು ಚೇಂಜಸ್ ಬೇಕು ಅಂದ್ರೆ ಮಾಡ್ಕೊಡ್ತೀನಿ. ನಾನು ಫಿಟ್ಟಿಂಗ್ಸ್ ಕೂಡ ಹಾಕಿಲ್ಲ. ಐ ವಿಲ್ ಎಕ್ಸ್ಪ್ಲೈನ್ 1 by 1. ಇದು ಲಿವಿಂಗು, ಹಾಲು ನೋಡಿ. ಅದು ಅಷ್ಟು ಸ್ಟೋನ್ ಇದೆ ಅಲ್ಲ, ಆಚೆ ಕಡೆ ಸ್ಟೋನ್ ಕೊಡ್ತೀನಿ ಅಲ್ಲಿ. ಅದಿನ್ನೂ ಪೆಂಡಿಂಗ್ ಇಟ್ಕೊಂಡಿದ್ದೀನಿ. ಇದು ಪೂಜಾ ರೂಮು, ಫ್ಯಾನ್ಸಿ ಪೂಜಾ ರೂಮು ನೋಡಿ. ಸಿಂಪಲ್ ಆಗಿ ಕೊಟ್ಟಿದ್ದೀವಿ. ಆಗಿ ನಿಮ್ಗೆ ಏನ್ ಟೆಸ್ಟ್ ಇದೆ ಅದನ್ನ ನೋಡ್ಕೊಳ್ಬೋದು ನೀವು. ಒಂದು ಬಾಲ್ಕನಿ ಕೊಟ್ಟಿದ್ದೀನಿ ಇಲ್ಲಿ. ಯಾರಾದ್ರೂ ಬಂತು ಅಂದ್ರೆ ಅಲ್ಲೇ ನೋಡ್ಬೋದು ಏನಿದೆ ಅಂತ ಅನ್ಬಿಟ್ಟು. ಬಾಲ್ಕನಿ ಆರಾಮಾಗಿ ವೆರಿ ವೆಂಟಿಲೇಟೆಡ್. ಇದು ಹಿಂದ್ಗಡೆನೂ ಖಾಲಿ ಬಿಟ್ಟಿದ್ದೀವಿ, ಈ ಮುಂದ್ಗಡೆನೂ ಖಾಲಿ ಬಿಟ್ಟಿದ್ದೀನಿ. ಪರ್ಮನೆಂಟ್ ವೆಂಟಿಲೇಷನ್. ಇದು ಏನ್ ನೋಡ್ತಾ ಇದ್ದೀರಾ, ಯಾವಾಗ್ಲೂ ಚೇಂಜ್ ಮಾಡಲ್ಲ. ಅಕ್ಕ ಬಿಲ್ಡಿಂಗ್ ಬಂದು 2030 ಅಂತ ಅನ್ಕೊಳ್ಬೇಡಿ ನೀವು. ಅವೈಲಬಲ್ ಥ್ರೂ ಔಟ್. ಎಲ್ಲ ಗ್ರಾನೈಟ್ ಫಿಟ್ಟಿಂಗ್ ಮಾಡಿದೀವಿ. ಇಲ್ಲಿ ಒಳಗಡೆ ಬಂದ ತಕ್ಷಣ ಕಿಚನ್, ಓಪನ್ ಕಿಚನ್. ನಿಮ್ಗೆ ಏನೇನ್ ಬೇಕೋ ಎಲ್ಲ, ಕ್ಯಾಬಿನ್ಗಳು ಎಲ್ಲ ರೆಡಿ ಇದೆ. ಮೈಕ್ರೋವೇವ್ಗೂ ರೆಡಿ ಇದೆ. ಏನೇನ್ ಬೇಕೋ ಎಲ್ಲ ರೆಡಿ ಇದೆ. ಫಿಟ್ಟಿಂಗ್ ಒಂದು ಹಾಕ್ಬೇಕಷ್ಟೇ. ಏನೊಂದು ನಲ್ಲಿ ಗಿಲ್ಲಿ ಅದೊಂದು ಹಾಕ್ಬೇಕಷ್ಟೇ. ಡೈನಿಂಗ್ ಕೊಟ್ಟಿದ್ದೀವಿ, ಫಸ್ಟ್ ಕ್ಲಾಸ್ ಡೈನಿಂಗು. 4 ಚೇರ್ ಹಾಕೋ ಅಷ್ಟು ಡೈನಿಂಗ್ ಇದೆ. ಫ್ರಿಡ್ಜ್ ಪಾಯಿಂಟ್ ಇದೆ, ಇಲ್ಲೇ ಇದೆ. ಇಲ್ಲಿ ತರಕಾರಿ ಹೆಚ್ಕೊಳ್ಳೋದಕ್ಕೆ ವೆಜಿಟೇಬಲ್ ಕಟ್ಟರ್ಸು, ಅದು ಇದು ಏನೇನ್ ಬೇಕೋ ಇದನ್ನ ಕೊಟ್ಟಿದ್ದೀವಿ. ವೆರಿ ಸಫಿಶಿಯೆಂಟ್. ಇಲ್ಲೊಂದು ಯುಟಿಲಿಟಿ ಇದೆ. ಇನ್ನೂ ಸ್ವಲ್ಪ ಗಲೀಜ್ಗಳೆಲ್ಲ ಹಂಗೆ ಇರುತ್ತೆ, ಕನ್ಫ್ಯೂಸ್ ಮಾಡ್ಕೊಂಬೇಡಿ. ಇಲ್ಲಿ ಪಾತ್ರೆ ತೊಳೆಯೋದು. ಇಲ್ಲೊಂದು ಕಾಮನ್ ಬಾತ್ರೂಮ್ ಇದೆ. ಪಾತ್ರೆ ತೊಳ್ಕೊಳ್ಳೋದೆಲ್ಲ ಆಚೆ ಕಡೆ ಮುಗಿಯುತ್ತೆ. ಇಲ್ಲಿ ನೀಟಾಗಿ ಏನ್ ಬೇಕೋ ಅದಿರುತ್ತೆ. ಹಿಂದ್ಗಡೆ ಕೂಡ ಇಲ್ಲಿ ವೆಂಟಿಲೇಷನ್ ಕೊಟ್ಟಿರೋದ್ರಿಂದ 2 feet ಹಿಂದ್ಗಡೆ ಜಾಗ ಬಿಟ್ಟಿದ್ವಿ. ಸೊ ದಿಸ್ ಆಲ್ಸೋ ಪರ್ಮನೆಂಟ್ ಥಿಂಗ್. ಇದು ಇಷ್ಟ ಇಲ್ಲಿರೋದು ಫೈನ್ ಆಗಿ ಹೆಂಗ್ ಬೇಕೋ ಹಂಗಿರುತ್ತೆ. ಫಸ್ಟ್ ಫ್ಲೋರ್ ಹೋಗೋಣ ಬನ್ನಿ. ಸರ್, ಇದು ನಿಮ್ಗೆ ಕನ್ಫ್ಯೂಷನ್ ಇರುತ್ತೆ. ಇಲ್ಲಿಂದ ಮೆಟ್ರೋ 2.5 ಕಿಲೋಮೀಟರ್ ಅಷ್ಟೇ, ತಲಗಟ್ಪುರ ಮೆಟ್ರೋ ಪಕ್ಕದಲ್ಲಿ ತಿರ್ಕೊಂಡ್ರೆ ನೇರವಾಗಿ 100 feet ಬಂತು ಅಂತಂದ್ರೆ RV ಕಾಲೇಜ್ ಬರುತ್ತೆ. RV ಕಾಲೇಜ್ ಬ್ಯಾಕ್ ಸೈಡ್ ನಮ್ದು ಲೇಔಟ್ ಇರೋದು. ಕನ್ಫ್ಯೂಷನ್ ಏನಿಲ್ಲ. ಇಲ್ಲಿ ಸಾಕಷ್ಟು ಅವೈಲಬಲ್ ಟ್ರಾನ್ಸ್ಪೋರ್ಟೇಷನ್ ಇದೆ. ಮತ್ತೆ ಮೆಟ್ರೋ ಇದೆ, ಆರಾಮಾಗಿದೆ. ಇದೊಂದು ಬೆಡ್ರೂಮು, ನೀಟ್ ಬೆಡ್ರೂಮು, ಡಬಲ್ ಕಾಟು. ಏನೇನ್ ಬೇಕೋ ಎಲ್ಲಾನು ಸ್ಟಡಿ ಬೇಕಂದ್ರೆ ಇಲ್ಲಿ ಇಟ್ಕೊಳ್ಬೋದು ಅವರು. ಇದು ವೆಂಟಿಲೇಷನ್, ಸಫಿಶಿಯಂಟ್ ವೆಂಟಿಲೇಷನ್ ಕೊಟ್ಟಿದ್ದೀವಿ. ವಾರ್ಡ್ರೋಬ್, ಫುಲ್ 2 ವಾರ್ಡ್ರೋಬ್, 1 ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀವಿ. ಎಲ್ಲಾ ಬಿಲ್ಡಿಂಗ್ ನಲ್ಲಿ ಇರುವಂಗೆ ಎಲ್ಲೂ ಕೊಟ್ಟಿದ್ದೀವಿ. ಬಾತ್ರೂಮ್ ಇದೆ ನೋಡಿ. ಫಿಟ್ಟಿಂಗ್ ಹಾಕಿಲ್ಲ, ಇನ್ನ ಫಿಟ್ಟಿಂಗ್ ಹಾಕ್ಬೇಕು. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ ಕೊಡ್ತೀವಿ ನಾವೆಲ್ಲ ಸಾಧಾರಣವಾಗಿ. ಇಲ್ಲೊಂದು ಬಾಲ್ಕನಿ ಕೊಟ್ಟಿದ್ವಿ. ಪಕ್ಕದಲ್ಲಿ ಬಿಲ್ಡಿಂಗ್ ಬಂದ್ರು ಈ ಲೈಟಿಂಗ್ ಹಿಂಗೆ ಇರುತ್ತೆ. ಒಂದು ವಾಷಿಂಗ್ ಮೆಷಿನ್ ಕೂಡ ಇಟ್ಕೊಳ್ಬಹುದು, ಅದನ್ನು ಪ್ರಾವಿಷನ್ ಕೊಟ್ಟಿದ್ದೀನಿ. ಇಲ್ಲಿ ಪಾಯಿಂಟ್ ಇದೆ, ಅಲ್ಲೇ ವಾಷಿಂಗ್ ಮೆಷಿನ್ ಇಟ್ಕೊಳ್ಬಹುದು. ಬೆಡ್ರೂಮ್ ಇದು
ಇದು ಫಸ್ಟ್ ಕ್ಲಾಸ್ ಒಲೆ ಬೆಡ್ರೂಮ್ ಸೇಮು, 2 ವಾರ್ಡ್ರೋಬು, ಲಾಫ್ಟ್ಗಳು, ಮತ್ತೆ ಇದಿದೆ ಬರೀ ಸಾಫ್ಟ್ವೇರ್ ಅಲ್ಲಿ ವರ್ಕ್ ಮಾಡ್ತಾರಲ್ವ ಅದಕ್ಕೊಂದು ಜಾಗ ಬೇಕು ಇವಾಗ, ಅದನ್ನು ಪ್ರೊವೈಡ್ ಮಾಡಿಬಿಟ್ಟಿದ್ದೀವಿ. ಇಲ್ಲೊಂದು ಬಾಲ್ಕನಿ ಇದೆ, ತಿರ್ಗಾ ಯಾರು ಬಂತು ಅಂದ್ರೆ ಅಲ್ಲೇ ನೋಡ್ಕೊಳ್ಬೋದು. ತಿರ್ಗಾ ಇದೊಂದು ಅಟ್ಯಾಚ್ ಬಾತ್ರೂಮು. ಒಟ್ಟು ಬಿಲ್ಡಿಂಗ್ ನಲ್ಲಿ 5 ಬಾತ್ರೂಮ್ ಇದೆ. 5 ಬಾತ್ರೂಮ್ ಇದೆ, ಯಾವ ಕನ್ಫ್ಯೂಷನ್ ಇಲ್ಲ ಅಂತಿಲ್ಲ. ಯಾವಾಗ ಬೇಕಾರ ಅನುಕೂಲ ಇರೋಂಗೆ ಯೂಸ್ ಮಾಡ್ಕೊಳ್ಬೋದು. ಈಗ ನೆಕ್ಸ್ಟ್ ಫ್ಲೋರ್ ಹೋಗ್ತಾ ಇದ್ದೀವಿ, ಬನ್ನಿ. ನೆಕ್ಸ್ಟ್ ಫ್ಲೋರ್ ಬಂತಂದ್ರೆ ಇಲ್ಲಿ ಫುಲ್ ನಾವೇನು ಯೂಸ್ ಮಾಡಿಲ್ಲ. ಒಂದು ಬಾತ್ರೂಮ್ ಸಫಿಶಿಯಂಟ್, 3ನೇ ಬೆಡ್ರೂಮ್ ಕೊಟ್ಟಿದ್ದೀವಿ. ಕೆಳಗಡೆ ಏನಿದೆ ಅದು ಚಿಲ್ಡ್ರನ್ ರೂಮ್ ಅಂತ ಹೇಳ್ತೀವಿ, ಸ್ವಲ್ಪ ಫ್ಯಾನ್ಸಿ ಗಿನ್ಸಿ ಕೊಟ್ಟಿದ್ದೀವಿ. ನೀಟಾಗಿರುತ್ತೆ ಇದು, ಮಕ್ಳಿಗೆ ಓದ್ಕೊಳ್ಳೋದಕ್ಕೆ. ವೆಂಟಿಲೇಷನ್ ಇದೆ, ಫೈನ್ ವೆಂಟಿಲೇಷನ್ ನೋಡಿ. ಇದು ಯಾವ್ದು ಹಿಂದ್ಗಡೆ ಬಿಲ್ಡಿಂಗ್ ಬಂದ್ರು ನಮ್ಗೆ ಇದೇನು ಲೈಟಿಂಗ್ ಕಡಿಮೆ ಆಗೋದಿಲ್ಲ. ಪರ್ಮನೆಂಟ್ ಲೈಟಿಂಗು ಇನ್ನ ಮತ್ತೆ ಹೇಳ್ತಾ ಇದ್ದೀನಿ. ಲಾಫ್ಟ್ಗಳಿದೆ, ಮತ್ತೆ ಬಾತ್ರೂಮ್ ಇದೆ. ತಿರ್ಗಾ ಇದಕ್ಕೊಂದು ಬಾತ್ರೂಮ್ ಇದೆ, ನೀಟ್ ಬಾತ್ರೂಮ್, ಎಲ್ಲ ವಾಲ್ಮೌಂಟ್ ಕಮೋಡ್ಸು, ಗಲೀಜ್ ಮತ್ತೆ ಗ್ಲಾಸ್ ಪಾರ್ಟಿಷನ್ ಬರುತ್ತೆ. ವೆಟ್ ಏರಿಯಾ ಡ್ರೈ ಏರಿಯಾ 2 ಬರುತ್ತೆ, ಅದನ್ನು ಮಾಡ್ಕೊಡ್ಬೇಕದು. ಇಲ್ಲೊಂದು ಚಿಕ್ಕದಾಗಿ ಲಾಬಿಂಗ್ ಇರುತ್ತೆ, ಏನಾರ ಮಾತಾಡ್ಕೊಳ್ಬೋದು. ಎಮರ್ಜೆನ್ಸಿ ಒಂದು ಡೈನಿಂಗ್ ಹಾಕೊಳ್ಬೋದು, ಇಲ್ಲ ಅಂತಂದ್ರೆ ಒಂದು ದಿವಾನ್ ಹಾಕೋಬಹುದು, ಏನ್ ಬೇಕಾರ್ಬೋದು. ಇದು ಸಾಧಾರಣವಾಗಿ ಬಿಲ್ಡರ್ಸ್ ಕೊಡೋದಿಲ್ಲ, ನಾವು ಆಚೆ ಕಡೆ ಕೊಟ್ಟಿದ್ದೀವಿ. ನೋಡಿ ಒಂದ್ಸಲ. ಒಂದು ಸಿಟ್ಔಟು, ಸಿಂಪಲ್ ಸಿಟ್ಔಟು, ಸುತ್ತು ಪಾಟ್ ಇಟ್ಕೊಳ್ಬೋದು. ನೈಟ್ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಳ್ಬೋದು, ಬೆಳಗ್ಗೆ ಹೊತ್ತು ರಿಲ್ಯಾಕ್ಸ್ ಮಾಡ್ಕೊಬಹುದು, ಬಿಸ್ತಿರುತ್ತೆ. ಆದ್ರಿಂದ ಆರಾಮಾಗಿ ಕೂತ್ಕೊಂಡು ಊಟ ಗೀಟ ಮಾಡ್ಕೊಳ್ಬೋದು. ನೈಟ್ ಎಲ್ಲ ವೆರಿ ಕಂಫರ್ಟಬಲ್ ಪಾಟ್ ಗೀಟ್ ಎಲ್ಲ ಇಟ್ಕೊಂಡು ಒಳ್ಳೆ ಗಾರ್ಡನ್ ಮಾಡ್ಕೊಳ್ಬಹುದು. ಅದಕ್ಕೂ ಇಲ್ಲಿ ಮೇಲ್ಗಡೆ ಹೋದ್ರೆ ಟ್ಯಾಂಕ್ ಕೊಟ್ಬಿಟ್ಟಿದೀವಿ ನೋಡಿ, ಅಲ್ಲಿ ಫೈನ್ ಆಗಿ. ಅದಕ್ಕೊಂದು ಆಟೋ ಹಾಕ್ಬಿಟ್ರೆ ಸಾಕು, ನಿಮ್ಗೆ ಹೋಗ್ತಾ ಇರುತ್ತೆ ಬರ್ತಾ ಇರುತ್ತೆ ನೀರು. ಯಾವ ಡಿಪೆಂಡೆನ್ಸಿನೂ ಇಲ್ಲ, ಎಲ್ಲಾನು ಆಟೋ ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ. ನೀಟಾಗಿದೆ, ಯಾವ ಕನ್ಫ್ಯೂಷನ್ ಇಲ್ಲ. ರೋಡ್ ನೋಡಿ ಬೇಕಾದ್ರೆ ನೀಟ್, ಒಳ್ಳೆ ರೋಡು, ಒಳ್ಳೆ ಗ್ರೀನ್ ಇದೆ, ನೀಟ್ ಇದೆ, ಪ್ರಾಬ್ಲಮ್ ಇಲ್ಲ. ಪರ್ಫೆಕ್ಟ್ ಡಾಕ್ಯುಮೆಂಟೇಶನ್. ಒಂದು ವಾರದಲ್ಲಿ ಲೋನ್ ಆಗುತ್ತೆ ನಿಮ್ಗೆ, ಒಂದು ವಾರದಲ್ಲಿ ಲೋನ್ ಆಗುತ್ತೆ. ಯಾವುದೇ ಬ್ಯಾಂಕ್ ಹೋಗಿ, ನಿಮ್ಗೆ ಆ ಬ್ಯಾಂಕ್ ಹೋಗಿ, ಈ ಬ್ಯಾಂಕ್ ಹೋಗಿ, ಪ್ರೈವೇಟ್ ಬ್ಯಾಂಕ್ ಹೋಗಿ, ಗೌರ್ಮೆಂಟ್ ಬ್ಯಾಂಕ್ ಯಾವ ಇಲ್ಲ, ಯಾವ ಬ್ಯಾಂಕರ್ ಹೋಗಿ ಇಮಿಡಿಯೇಟ್ ಲೋನ್ ಆಗುತ್ತೆ ನಿಮ್ಗೆ. ನಾವು ಟಾರ್ಗೆಟ್ ಮಾಡೋದೇ ಸಾಫ್ಟ್ವೇರ್, ಈ ತರ ಕ್ಯಾಟಗರಿಗೆ ನಾವು ಟಾರ್ಗೆಟ್ ಮಾಡೋದು. ಇದು ಕನೆಕ್ಟಿವಿಟಿ ಅಂತ ಬಂತು ಅಂತಂದ್ರೆ ಅದು ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇಲ್ಲಿಂದ 2.5 ಕಿಲೋಮೀಟರ್ ಹೋದ್ರೆ ನಮ್ಮ ಮೆಟ್ರೋ ಇದೆಯಲ್ಲ, ತಲಗಟ್ಪುರ ಮೆಟ್ರೋ, ಅದ್ರ ಪಕ್ಕದ ಒಳಗಡೆ 100 ಫೀಟ್ ರೋಡ್ ಇದೆ. ಉದ್ದಕ್ಕೆ ಬಂದ್ಬಿಟ್ರೆ ಇಲ್ಲಿಂದ RV ಆರ್ಕಿಟೆಕ್ಚರ್ ಕಾಲೇಜ್ ಇದೆ, ಅದ್ರ ಬ್ಯಾಕ್ ಸೈಡ್ ಲೇಔಟೇ ಇರೋದು ನಮ್ದು ಇರೋದು. ಪಕ್ಕ 2030 ಸೈಟ್ ಇದು. BDA 6th ಫೇಸ್ 4th ಬ್ಲಾಕ್ ಇದು. ವೆಸ್ಟ್ ಫೇಸಿಂಗ್ ನಮ್ದು ಸೈಟ್ ಇರೋದು, ನಾರ್ತ್ ಫೇಸಿಂಗ್ ಮನೆ ಕೊಟ್ಟಿದೀವಿ. ವೆರಿ ಬೇಕಾದ್ರೆ ನೋಡಿ, ಇಲ್ಲೇನೆ ಪಕ್ಕದಲ್ಲಿ ಒಂದು ಗಾರ್ಡನ್ ಬೇರೆ ಇದೆ, ಇನ್ನೂ ಅದು ರೆಡಿ ಆಗ್ತಾ ಇದೆ. ಎಲ್ಲ ನೋಡಿ, ಇಲ್ಲೇ ಪಕ್ಕದಲ್ಲಿ ಕೆರೆ ಇದೆ. ಎಲ್ಲ ವೆರಿ ಕಂಫರ್ಟಬಲ್ ಲಿವಿಂಗು, ನೀಟಾಗಿದೆ, ಡಾಕ್ಯುಮೆಂಟ್ ಪ್ರಾಬ್ಲಮ್ ಇಲ್ಲ, ನೀಟಾಗಿ ತೊಂದರೆ ಏನಿಲ್ಲ ಅಂತಿಲ್ಲ. ಕನೆಕ್ಟಿವಿಟಿ ಎಲ್ಲ ಚೆನ್ನಾಗಿದೆ. ಈ ಕಡೆ ಹೋದ್ರೆ ನಮ್ಗೆ ಮೈಸೂರು ರೋಡ್ ಸಿಕ್ಬಿಡುತ್ತೆ, ರೋಡೇ ಉದ್ದಕ್ಕೆ ಹೋಗ್ಬಿಡುತ್ತೆ. ನೈಸ್ ರೋಡ್ ಕೂಡ ಕನೆಕ್ಟಿವಿಟಿ ಇದೆ. ನಿಮ್ಗೆ ಪ್ರಾಪರ್ಟಿ ಏನಾರ ನಿಮ್ಗೆ ಏನಾರ ಲೈಕ್ ಆಯ್ತು, ಹೋಗ್ತೀವಿ, ವಿ ಆರ್ ಗೋಯಿಂಗ್ ನೆಕ್ಸ್ಟ್ ಲೆವೆಲ್ ಹೋಗ್ತೀವಿ ಅಂತಂದ್ರೆ ಸ್ಕ್ರೀನ್ ಮೇಲೆ ನಿಮ್ಗೆ ರೇಟ್ಗಳು ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನಾನೇ ಓನರ್, ಬ್ರೋಕರ್ ಗೀಕರ್ ಏನಿಲ್ಲ, ಡೈರೆಕ್ಟ್ ನೀವು ಕೂತ್ಕೊಳ್ಳೋದು. ನಿಮ್ಗೆ ಲೋನ್ ಬೇಕಾ, ನಾವು ಅದೇ ಬೇಕಾದ್ರೆ ಮಾಡಿಸ್ಕೊಟ್ಬಿಡ್ತೀವಿ. ಆಕ್ಸಿಸ್ ಬ್ಯಾಂಕ್, ಕೆನರಾ ಬ್ಯಾಂಕ್, ಒಂದು 2-3 ಬ್ಯಾಂಕ್ ನಾವೇ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೀವಿ. ಅವ್ರಿಗೂ ಕಮಿಷನ್ ಏನಿಲ್ಲ, ಡೈರೆಕ್ಟ್ ಲೋನ್ ಮ್ಯಾನೇಜರ್ ಕಡೆಯಿಂದ ಲೋನ್ ಆಗುತ್ತೆ. ವೆರಿ ಸಿಂಪಲ್ ಮೆಥಡ್. ಬೇಕಾದಷ್ಟು ಹಿಂಗೆಲ್ಲ ಮಾಡಿದೀವಿ, ಸಿಂಪಲ್. ನೀವು ಬೇಕಾದ್ರೆ ಯಾವಾಗ ಬರ್ತಿರೋ ಬನ್ನಿ, ಫೋನ್ ಮಾಡಿದ್ರು ಆಯ್ತು. ಟು ಪ್ರೋಸೆಸ್ ನ ಯು ಕ್ಯಾನ್ ಟೇಕ್ ಇಟ್ ಅಪ್. ಥ್ಯಾಂಕ್ ಯು.